ಮಹೋತ್ಸವವನ್ನು ಆಚರಿಸುತ್ತಿದ್ದು, ಈ ಸಂದರ್ಭದಲ್ಲಿ ಸಮಗ್ರ ಭೂಮಿ ಮತ್ತು ಮಣ್ಣು ಮತ್ತು ನಿರ್ವಹಣಾ ಸಂರಕ್ಷಣಾ ವಿಭಾಗಗಳಲ್ಲಿ ಉತ್ತಮ ಪದ್ಧತಿ ಮತ್ತು ವಿನೂತನ ಪದ್ಧತಿಗಳನ್ನು ತಾಂತ್ರಿಕ ಮುನ್ನಡೆ ಪ್ರಶಸ್ತಿ ನೀಡಲು ಉದ್ದೇಶಿತವಾಗಿ ಸದಸ್ಯ ರಾಷ್ಟ್ರಗಳ ಈ ವಿಭಾಗದಲ್ಲಿ ಅನುಷ್ಠಾನಗೊಳಿಸಿರುವ ಒಂದು ಯೋಜನೆ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಲು ತಿಳಿಸಲಾಗಿತ್ತು. ಈ ಸಂಬಂಧ ನಮ್ಮ ಇಲಾಖೆಯಿಂದ ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆ ಕೃಷಿ ಭಾಗ್ಯ ಯೋಜನೆ ಹಿಂದೆ ಸಿದ್ದರಾಮಯ್ಯನವ್ರು ಮಾಡಿ ಮುಂದೆ ನಿಂತೋಗಿ ಈಗ ಮತ್ತೆ ಈ 2018ರಿಂದ 23ರಿಂದ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇದನ್ನು ನಾವು ಕಳಿಸಿದ್ದು. ಇದು ಅವರಿಂದ ನಮಗೆ ಪ್ರೆಸೆಂಟೇಷನ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಇಲಾಖೆಯಿಂದ ಡೈರೆಕ್ಟರ್ನ ಪುತ್ರ ಅವ್ರನ್ನ ಕಳಿಸ್ಬೇಕು ಅಂತೇಳಿ ನಾನು ನಮ್ಮ ಮುಖ್ಯಮಂತ್ರಿಯವರಿಗೆ ಪತ್ರ ಬರಿತೀನಿ. ಅವರು ಅನುಮತಿ ತಗೊಂಡು ನಮ್ಮ ರಾಜ್ಯದಲ್ಲಿ ನಾವು ಮಾಡಿರ್ತಕ್ಕಂಥ ಕೃಷಿ ಹೊಂಡಗಳ ಉಪಯೋಗ ಮತ್ತು ಯಾವ ರೀತಿ ಬೆಳೆಗೆ ಅನುಕೂಲ ಆಗುತ್ತೆ, ನೀರಾವರಿ ಇಲ್ಲದೇ ಇರತಕ್ಕಂಥ ಸ್ಥಳಗಳಲ್ಲಿ ಇದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಎಕ್ಸಿಬಿಷನ್ ಥರ ಅದು ಪ್ರೆಸೆಂಟೇಷನ್ ಕೊಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಇದೊಂದು ಒಳ್ಳೆಯ ಒಂದು ಅವಕಾಶ. ಜೊತೆಗೆ ಈ ವರ್ಷ ನಾವೇನೀಗ ಕೃಷಿ ಹೊಂಡ ಕಳೆದ ವರ್ಷ 24,000 ಮಾಡಿದ್ದು, ಈ ವರ್ಷ 12,000 ಮಾಡ್ತಾಯಿದ್ದೀವಿ. ಇನ್ನೂ ಅನ್ಲಿಮಿಟಾಗಿ ಮಾಡಬೇಕು ಅಂತೇಳಿ ನಮ್ಮ ಕಂದಾಯ ಇಲಾಖೆಯಿಂದ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಂದ 200 ಕೋಟಿ ಕೊಡ್ತಾ ಇದ್ದಾರೆ. ನಾನು ನಮ್ಮ ಇಲಾಖೆಯಿಂದ ಎಲ್ರಿಗೂ MLAಗಳಿಗಿರ್ಬೋದು, ನಮ್ಮ ಇಲಾಖೆ ಅಧಿಕಾರಿಗಳು ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲೆಲ್ಲವೂ ಮಾಡಲಿಕ್ಕೆ ಕೃಷಿ ಹೊಂಡನ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಡಿಮ್ಯಾಂಡ್ ಅಂತ ಇಲ್ಲ, ಎಷ್ಟಾದರೂ ಕೊಡೋಕ್ಕೆ ರೆಡಿ ಇದ್ದೀವಿ. ಡಿಮ್ಯಾಂಡ್ ತುಂಬ ಹೆಚ್ಚಾದಾಗ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತೀವಿ. ಈಗ ಸದ್ಯಕ್ಕೆ ನಮಗೆ ಎಲ್ಲೆಲ್ಲಿ ಬೇಡಿಕೆ ಇದೆ ಅಲ್ಲೆಲ್ಲವೂ ಕೊಡೋಕ್ಕೆ ತಯಾರಿದೆ. ಕಂದಾಯ ಇಲಾಖೆನೂ 200 ಕೋಟಿ ಕೊಡ್ತಾ ಇದೆ, ಸರ್ಕಾರ 200 ಕೋಟಿ ಕೊಡ್ತಾ ಇದೆ. ಅಂದರೆ ಸ್ಪೆಷಲ್ ಅಲ್ಲ, ಅದಕ್ಕೋಸ್ಕರ ಮುಖ್ಯಮಂತ್ರಿಯವರಿಗೆ ಬರಿತೀವಿ. ಮುಖ್ಯಮಂತ್ರಿಯವರು ಆಮೇಲೆ ಇದೊಂದು ಅವಕಾಶ ಅಲ್ವಾ, ಕರ್ನಾಟಕ ರಾಜ್ಯದ್ದು ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರೆಸೆಂಟೇಷನ್ ಕೊಡೋದು ಕೃಷಿ ಭಾಗ್ಯ. ಅದರಿಂದ ಮುಖ್ಯಮಂತ್ರಿಯವರು ಹೇಳಿದಾರಲ್ಲ ಅಲ್ಲಿ ಕೆಳಗಡೆ, ಯಾರು ಹೋಗಿದ್ದಾರೆ ಅವರು ಮತ್ತೆ ಹೋಗ್ಬೇಕು ಅಂದ್ರೆ ಅದ್ರ ಬಗ್ಗೆ ರಿಪೋರ್ಟ್ ಕೊಡಿ ಅಂತ. ಹೌದು, ಅದರಿಂದ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.